ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ವಿಪಕ್ಷಗಳ ಸಲಹೆಯನ್ನು ಪರಿಗಣಿಸಲು ಸರ್ಕಾರ ಮುಕ್ತ ಮನಸ್ಸು ಹೊಂದಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನಡೆದಿದ್ದ ಸುದೀರ್ಘ ಚರ್ಚೆಗೆ ಮುಖ್ಯಮಂತ್ರಿಯವರ ಪರವಾಗಿ ಉತ್ತರ ನೀಡಿದ ಅವರು, ಇತ್ತೀಚೆಗೆ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗಾಗಿ ನಡೆದಿರುವ ಲಿಖಿತ ಪರೀಕ್ಷೆಯಲ್ಲಿ ಯಾವುದೇ ಲೋಪಗಳಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಲೋಕಸೇವಾ ಆಯೋಗದ ಸುಧಾರಣೆಗಾಗಿ ಪಿಸಿ ಹೌಟಾ ಸಮಿತಿ ಶಿಫಾರಸುಗಳನ್ನು ಆಧರಿಸಿ ಈಗಾಗಲೇ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮತ್ತಷ್ಟು ಕ್ರಮಗಳನ್ನು ಪ್ರಸಕ್ತ ವರ್ಷ ಕೈಗೊಳ್ಳಲಾಗುತ್ತಿದೆ ಎಂದರು. ಒಂದೇ ಕುಟುಂಬದ ಹಲವರು ಆಯ್ಕೆಯಾಗಿದ್ದಾರೆ ಎಂಬ ಆರೋಪ ಆಧಾರರಹಿತ. ಅಭ್ಯರ್ಥಿಗಳ ಹೆಸರುಗಳ ಜೊತೆ ಇರುವ ಇನಿಷಿಯಲ್ಗಳಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ಆದರೆ ಅವರ್ಯಾರೂ ಒಂದೇ ಕುಟುಂಬದವರಲ್ಲ, ಎಲ್ಲರೂ ಬೇರೆ ಬೇರೆ ಜಿಲ್ಲೆಗೆ ಸೇರಿದವರು ಎಂದು ವಿವರಿಸಿದರು. ಒಂದೇ ಕೊಠಡಿಯಲ್ಲಿ 11 ಮಂದಿ ಉತ್ತೀರ್ಣರಾಗಿ ಸಂದರ್ಶನಕ್ಕೆ ಆಯ್ಕೆಯಾಗಿರುವ ಕುರಿತು ಪರಿಶೀಲಿಸಲಾಗಿದೆ. ಯಾವುದೇ ಲೋಪಗಳು ಕಂಡುಬಂದಿಲ್ಲ ಎಂದರು. ಸದನ ಸಮಿತಿ ಮುಂದಿನ ಅಧಿವೇಶನದ ಒಳಗಾಗಿ ವರದಿ ನೀಡಲಿದೆ. ಅದನ್ನು ಆಧರಿಸಿ ಮತ್ತಷ್ಟು ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುವುದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಉತ್ತಮ ಅಭ್ಯಾಸಗಳನ್ನು ಕೆಪಿಎಸ್ಸಿಯಲ್ಲಿ ಅಳವಡಿಸಿಕೊಳ್ಳಲು ಸಲಹೆ ನೀಡುವುದಾಗಿ ಹೇಳಿದರು. ನೇಮಕಾತಿ ಪ್ರಕ್ರಿಯೆಗಳು ಮತ್ತು ಸಿ ಶ್ರೇಣಿಯ ಹುದ್ದೆಗಳಿಗೆ ಕಾಲಮಿತಿ ನೇಮಕಾತಿಗೆ ನಿರ್ದೇಶನ ನೀಡುವುದಾಗಿ ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದರು. ಉದಾಹರಣೆಗೆ ಏನೋ ಒಂದು 4th ಸ್ಯಾಟರ್ಡೆ ಆಫ್ ಏಪ್ರಿಲ್ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ, ಅಥವಾ 3rd ಸ್ಯಾಟರ್ಡೆ ಆಫ್ ಜೂನ್ ಅಂತ ಇಟ್ಕೊಳ್ಳೋಣ. ಒಂದು ಡೇಟ್ ಅನ್ನ ನಾವೇ ಇನ್ ಕನ್ಸಲ್ಟೇಷನ್ ವಿತ್ ಕೆಪಿಎಸ್ಸಿ ವಿ ವಿಲ್ ಫಿಕ್ಸ್. ಇಂಥ ಡಿಸೆಂಬರ್ 31 ಒಳಗಡೆ ಇಲಾಖೆಗಳು ಹುದ್ದೆಗಳನ್ನ ಕೊಡಬೇಕು. ಮುಂದಿನ ವರ್ಷ ನಿರ್ದಿಷ್ಟ ತಾರೀಕಿನ ದಿನ ಕಡ್ಡಾಯವಾಗಿ ಅವತ್ತು ಪರೀಕ್ಷೆ ಆಗಬೇಕು. ಆ ವರ್ಷದ್ದು ಲಿಟಿಗೇಷನ್ ಆದ್ರೆ ಪರವಾಗಿಲ್ಲ, ಮುಂದಿನ ವರ್ಷದಂತೂ ನಾವು ವಿ ವಿಲ್ ಕಂಟಿನ್ಯೂ. ಈಗೇನಾಗ್ತಾ ಇದೆ, ಒಂದು ವರ್ಷದ ಲಿಟಿಗೇಷನ್ ಆದ್ರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗ್ತಾ ಇದೆ.